ನಯನ ಮಾಂಟಿ ಬರ್ತಿರೋ ವಿಷಯನ ಸಾಮ್ರಾಟಿಗೆ ತಿಳಿಸಿದ್ಲು. ಆದ್ರೆ ಇವಾಗ್ಲೇ ಅವನನ್ನ ಮೀಟ್ ಮಾಡೋದಕ್ಕೆ ಸಾಮ್ರಾಟಿಗೆ ಇಷ್ಟ ಇರಲಿಲ್ಲ. ಮಾಂಟಿ ಮೇ ಬಿ ನಾಳೆನೆ ಬರ್ಬೋದು, ಬಟ್ ನಾನ್ ವಾಪಸ್ ಬಂದಿರೋ ವಿಚಾರನ ಅವ್ನಿಗೀಗ್ಲೇ ಹೇಳೋದ್ ಬೇಡ ಅಂತ ಅಂದ. ಅದನ್ ಕೇಳಿ ನಯನ ಮತ್ತೆ ಲೋಕೇಶ್ ಇಬ್ರು ಶಾಕ್ ಆದ್ರು. ನಯನ ಹುಬ್ಬೇರಿಸ್ತಾ, ಏನ್ ಹೇಳ್ತಿದ್ಯಾ ಸಾಮ್ರಾಟ್? ಇನ್ನು ನೀನ್ ಇಡೀ ಸಾಮ್ರಾಜ್ಯನ ಕಂಟ್ರೋಲ್ಗೆ ತಗೊಳ್ದೆ ಮಾಂಟಿನೇ ರಾಜ್ಯಭಾರ ಮಾಡ್ಲಿ ಅಂತ ಬಿಡ್ತೀಯಾ ಅಂತ ಕೇಳಿದ್ಲು. ಲೋಕೇಶ್ ಕೂಡ ನಯನ ಮಾತನ್ನೇ ಬೆಂಬಲಿಸ್ತಾ, ಹೌದು ಟೈಗರ್, ಮಾಂಟಿ ಕಂಟ್ರೋಲಲ್ಲಿರೋ ನಮ್ ಎಲ್ಲಾ ಕಂಪ್ನಿಗಳೂ ತುಂಬಾ ಕೆಟ್ಟ ಪರಿಸ್ಥಿತಿಲಿದೆ ಅಂದ. ಲೋಕೇಶ್ ಮಾತು ಕೇಳಿದ ನಂತರ ಸಾಮ್ರಾಟ್ ಡೀಪಾಗಿ ಯೋಚಿಸೋದಕ್ ಶುರು ಮಾಡ್ದ. ಸಾಮ್ರಾಟ್ ಯೋಚನೆಯಲ್ಲಿ ಮುಳುಗೋಗಿದ್ ನೋಡಿ ನಯನ ಚಡ್ಪಡಿಸ್ತಾ, ಸಾಮ್ರಾಟ್ ಏನಾದ್ರೂ ಮಾತಾಡು, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಅಂತ ಕೇಳಿದ್ಲು. ಟೈಗರ್, ಸಾಮ್ರಾಟ್. ಲೋಕೇಶ್ ನಯನ ಇಬ್ರು ಕರೆದ್ರು. ಕೂಡ್ಲೆ ಅವನು ವಾಸ್ತವಕ್ಕೆ ಬಂದು, ಹಾ, ಒಂದ್ ಕೆಲ್ಸ ಮಾಡಿ, ಮಾಂಟಿ ಬಂದಾಗ ನನಗೂ ಇನ್ಫಾರ್ಮ್ ಮಾಡಿ, ಆಮೇಲೆ ಏನ್ ಮಾಡೋದು ಅಂತ ನೋಡೋಣ ಅಂದ. ನಯನಾಗೆ ಅವನ್ ಮಾತು ವಿಚಿತ್ರ ಅನ್ನಿಸ್ತು. ವಾಟ್? ನೀನ್ ಈ ತರ ಹೇಳ್ತಿದ್ಯಾ? ಏನಾಯ್ತು ಸಾಮ್ರಾಟ್? ಒಂದ್ ಹೆಜ್ಜೆ ಮುಂದೆ ಇಡ್ಬೇಕು ಅಂದ್ರು ಮೊದ್ಲೇ ಪ್ಲಾನ್ ಮಾಡೋ ನೀನು ಈ ತರ ಹೇಳ್ತಿದ್ಯಾ? ನನಗ್ ನಂಬೋದಕ್ಕೆ ಆಗ್ತಿಲ್ಲ. ಸಾಮ್ರಾಟ್ ಡೀಪಾಗಿ ಉಸಿರೆಳ್ಕೊಂಡು, ಇಲ್ಲ ನಯನ, ನಾನ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಆಮೇಲೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ. ನಯನ ಏನೋ ಹೇಳ್ಬೇಕು ಅನ್ಕೊಂಡೋಳು. ಆಮೇಲೆ ಸಾಮ್ರಾಟ್ ಏನೋ ಥಿಂಕ್ ಮಾಡಿ, ನಾನಿವಾಗ ಹೊರಡ್ತೀನಿ, ಮತ್ತೆ ಸಿಗೋಣ, ಬಾಯ್ ಅಂದ. ಅದಕ್ಕೆ ಮನೆಗೆ ಹೋಗದೆ ತನ್ನ ಕಾರಲ್ಲೇ ಬೆಂಗಳೂರು ರೌಂಡ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲೇ ಒಂದು ಬಸ್ ಸ್ಟಾಪ್ ಹತ್ರ ಯಾರೋ ಇಬ್ರು ಜಗಳ ಆಡ್ತಿರೋದು ಕಾಣಿಸ್ತು. ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ ಒಬ್ಬ ಹುಡುಗ ಒಬ್ಬ ಹುಡುಗಿ ಇದ್ದಾಳೆ ಅಂತ ಗೊತ್ತಾಯ್ತು. ಸಾಮ್ರಾಟ್ ತಕ್ಷಣ ಕಾರ್ ಸೈಡ್ಗೆ ಹಾಕ್ತ. ಅಷ್ಟರಲ್ಲಿ ಆ ಹುಡುಗಿನ ಹಿಂದಕ್ಕೆ ನೂಗ್ತಾ, ನೀನು ಭಾರಿ ಇಂಟೆಲಿಜೆಂಟ್ ಅನ್ಕೊಂಡ್ಬಿಟ್ಟಿದ್ಯಾನೆ, ಕೊಬ್ಬೇರೆ, ನಿನಗಿರೋ ಆಟಿಟ್ಯೂಡ್ಗೆ ಇಲ್ಲೇ ಈಗಲೇ ಸರಿಯಾದ ಪಾಠ ಕಲಿಸ್ತೀನಿ, ನೋಡ್ತಿರೋ ಅಂತ ರೇಗ್ದ. ಶ್ಯಾಮ್, ಬೀನ್ ಯುವರ್ ಲಿಮಿಟ್ಸ್. ಮಾತಾಡುವಾಗ ನಾಲ್ಗೆ ಮೇಲೆ ಕಂಟ್ರೋಲ್ ಇರಲಿ. ಹುಡುಗಿರ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ನಿಮ್ಮಮ್ಮನ ಹತ್ರ ಹೋಗಿ ಕಲ್ತ್ಕೊಂಡ್ ಬಾ ಅಂತ ಬೈತಾ ಆ ಹುಡುಗಿ ಅವನಿಂದ ದೂರ ಹೋಗೋದಕ್ ನೋಡ್ತಿದ್ಲು. ರಾತ್ರಿ ಆಗಿದ್ರಿಂದ ಅಲ್ಲಿ ಸುತ್ತಮುತ್ತ ಇನ್ಯಾರೂ ಇರ್ಲಿಲ್ಲ. ಅದೊಂಥರ ನಿರ್ಜನವಾದ ಪ್ಲೇಸ್ ತರ ಇತ್ತು. ನೋಡ್ತಿದ್ದಂಗೆ ಆ ಹುಡುಗ ಅವಳು ಕುತ್ಕೆ ಕೈ ಹಾಕಿ, ನಮ್ಮಮ್ಮನ ಬಗ್ಗೆನೇ ಮಾತಾಡ್ತೇನೆ ಇವತ್ ನಿನ್ನ ಅಂತ ಹೇಳ್ತಾ ಹಲ್ ಕಡ್ದ. ಅದನ್ನ ನೋಡಿದ ತಕ್ಷಣ ಸಾಮ್ರಾಟ್ ಕಾರಿಂದ ಕೆಳಗಿಳಿದು ಅವ್ರ ಕಡೆ ಓಡ್ ಹೋದ. ಹೇಯ್ ಹೇಯ್ ಬಿಡ ಅವಳನ್ನ ಅಂತ ಕೂಗ್ದ. ಆ ಹುಡುಗ ತಕ್ಷಣ ಸಾಮ್ರಾಟ್ ಕಡೆ ನೋಡ್ತಾ ಗಾಬರಿಯಾಗಿ ಆ ಹುಡುಗಿನ ಬಿಟ್ಟ. ಅವಳು ಜೋರಾಗಿ ಉಸಿರು ತಗೊಳ್ತಾ ಸುಧಾರಿಸ್ಕೊಂಡು ಸಾಮ್ರಾಟ್ ಕಡೆ ನೋಡಿದ್ಲು. ಆಶ್ಚರ್ಯದಿಂದ, ಸಾಮ್ರಾಟ್ ನೀನಾ ಅಂತ ಕಣ್ಣರಳಿಸ್ಕೊಂಡು ಕೇಳಿದ್ಲು. ಸಾಮ್ರಾಟ್ ಫುಲ್ ಶಾಕಲ್ಲಿ ಅವಳನ್ನೇ ನೋಡ್ತಾ, ಚೈತ್ರಾಲಿ ನೀನಾ? ಏನಿದೆಲ್ಲ, ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾ ಆ ಹುಡುಗನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದ. ಅಷ್ಟರಲ್ಲಿ ಚೈತ್ರಾಲಿಗೆ ಏನಾಯ್ತೋ ಏನೋ. ಕೂಡ್ಲೆ ಅವಳು ಓಡ್ ಬಂದು ಸಾಮ್ರಾಟ್ನ ಗಟ್ಟಿಯಾಗಿ ಅಪ್ಕೊಂಡ್ಲು. ಸಾಮ್ರಾಟ್ ಪ್ಲೀಸ್ ಹೆಲ್ಪ್ ಮೀ, ಇವ್ ನನ್ನ ಹಿಂದೆ ಬಿದ್ದು ಕಾಟ ಕೊಡ್ತಾ ಇದ್ದಾನೆ. ಸಾರಿ, ಐ ಆಮ್ ವೆರಿ ಸಾರಿ. ನಿನ್ನ ಜೊತೆ ಜಗಳ ಆಡ್ಕೊಂಡು ಹೋಟೆಲಿಂದ ಅರ್ಧಕ್ಕೆ ಎದ್ದು ಬರಬಾರ್ದಾಗಿತ್ತು. ನೋಡು ಇವಾಗ ಎಂಥ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡೆ. ಐ ಆಮ್ ರಿಯಲಿ ಸಾರಿ. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ. ನೀನು ಹೇಳ್ದಾಗೆ ಕೇಳ್ತೀನಿ, ಪ್ರಾಮಿಸ್. ಬಟ್ ಪ್ಲೀಸ್ ನನ್ನನ್ನು ಇವನಿಂದ ಸೇವ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿದ್ಲು. ಅದನ್ನ ಕೇಳಿ ಸಾಮ್ರಾಟ್ ತಲೆ ಮೇಲೆ ಬಾಂಬ್ ಸಿಡ್ದಂಗಾಯ್ತು. ಅವನು ಚೈತ್ರಾಲಿನ ದೂರ ನಿಲ್ಸಿ ಏನೋ ಹೇಳೋದಕ್ಕೆ ಹೋದ. ಆಗ ಅವಳು ಅವನ ಕಡೆ ನೋಡಿ ಕಣ್ಣು ಹೊಡೆದ್ಲು. ತಕ್ಷಣ ಸಾಮ್ರಾಟ್ಗೆ ಇದೆಲ್ಲ ಡ್ರಾಮಾ ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಸೆಕೆಂಡೇ ಅವನು ಚೈತ್ರಾಲಿನ ಪಕ್ಕಕ್ಕೆ ಸರಿಸಿ ಸೀದಾ ಶ್ಯಾಮ್ ಮುಂದೆ ಹೋಗಿ ನಿಂತ್ಕೊಂಡು ಫಮ್ ವಾಯ್ಸಲ್ಲಿ, ನೋಡು, ಇನ್ನೊಂದ್ಸಲ ಚೈತ್ರಾಲಿ ಕಡೆ ಕಣ್ಣೆತ್ ನೋಡಿದ್ರು ಜೀವಂತವಾಗಿ ಮನೆಗೆ ಹೋಗಲ್ಲ, ನೆನಪಿರ್ಲಿ ಅಂತ ವಾರ್ನ್ ಮಾಡ್ದ. ಏನ್ ಹೇಳ್ದೆ? ನೀನು ಇವಳು ಬಾಯ್ ಫ್ರೆಂಡಾ? ಹಾ, ಹಾಗಿದ್ರೆ ಅವಳಿಗೆ ಕಿಸ್ ಮಾಡು ನೋಡೋಣ ಅಂದ್ಬಿಟ್ಟ. ಸಾಮ್ರಾಟ್ ಫುಲ್ ಶಾಕಲ್ಲಿ, ವಾಟ್ ಅಂದ. ಎಸ್, ನೀನ್ ನಿಜವಾಗ್ಲೂ ಅವಳು ಬಾಯ್ ಫ್ರೆಂಡ್ ಆಗಿದ್ರೆ ನನ್ ಮುಂದೆ ಅವಳಿಗೆ ಕಿಸ್ ಮಾಡು ಅಂತ ಹೇಳಿ ಕೈ ಕಟ್ಕೊಂಡು ನಿಂತ. ಸಾಮ್ರಾಟ್ ನಿಂತಲ್ಲೇ ದಂಗಾಗೋದ. ಮೈ ಒಂದ್ಸಲ ನಡುಗ್ಬಿಡ್ತು. ಅವನು ಚೈತ್ರಾಲಿಗೆ ಕಿಸ್ ಮಾಡೋದಕ್ಕೆ ಸಾಧ್ಯನಾ? ಅವನು ಟೆನ್ಷನ್ ಇಂದ ಏನ್ ಮಾಡೋದು ಅಂತ ಚೈತ್ರಾಲಿ ಕಡೆ ನೋಡ್ದ. ನೋಡಿದ್ ನೆಕ್ಸ್ಟ್ ಮೂಮೆಂಟೇ ಚೈತ್ರಾಲಿ ಸಾಮ್ರಾಟ್ ತುಟಿಗಳಿಗೆ ಗಟ್ಟಿಯಾಗಿ ಕಿಸ್ ಮಾಡೇ ಬಿಟ್ಲು. ಆ ಸೀನ್ ನೋಡಿ ಶ್ಯಾಮ್ ಸರ್ಪ್ರೈಸ್ ಆದ. ಶ್ಯಾಮ್ಗೆ ತನ್ನೆದ್ರೆ ಅವ್ರು ಹಾಕಿ ಕಿಸ್ ಮಾಡಿದ್ ನೋಡಿ ಮೈಯೆಲ್ಲ ಉರ್ದು ಹೋಯ್ತು. ಅವನು ಸಾಮ್ರಾಟ್ನ ಚೆಚ್ ಹಾಕ್ಬಿಡ್ಬೇಕು ಅಂತ ಕೈ ಎತ್ಕೊಂಡ್ ಬಂದ. ಸಾಮ್ರಾಟ್ ಟಕ್ ಅಂತ ಅವನ್ ಕೈ ಹಿಡಿದು ಒಂದ್ ರೌಂಡ್ ನುಲ್ಚಿ ಜಾಡ್ಸ್ ಒದ್ದ. ಅಷ್ಟೇ, ಫಿನಿಶ್. ಶ್ಯಾಮ್ ಪ್ಲಾಸ್ಟಿಕ್ ಪೇಪರ್ ತರ ಹಾರ್ಕೊಂಡು ಹೋಗ್ಬಿದ್ದ. ಇವನ್ ಜೊತೆ ಕಿರಿಕ್ ಮಾಡ್ಕೊಂಡ್ರೆ ತನ್ನ ಪ್ರಾಣಕ್ಕೆ ಅಪಾಯ ಅಂತ ಅರ್ಥ ಮಾಡ್ಕೊಂಡ ಶ್ಯಾಮ್ ಎದ್ದು ಮೈ ಕೊಡುಕೊಂಡು ತನ್ನ ಕಾರ್ ಕಡೆ ಹೊರಟ. ಇವತ್ತೇ ಕೊನೆ, ಇನ್ನೊಂದ್ಸಲ ನನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಸಾಮ್ರಾಟ್ ಅಬ್ಬರಿಸ್ತ. ಸಾಮ್ರಾಟ್ ಚೈತ್ರಾಲಿ ಮಧ್ಯೆ ವಿಚಿತ್ರವಾದ ಮೌನ ಆವರಿಸಿತ್ತು.
ಸಾಮ್ರಾಟ್ಗೆ ಚೈತ್ರಾಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕಾಗ್ಲಿಲ್ಲ. ಇಬ್ರು ಮಾತಾಡದೆ ಸೈಲೆಂಟ್ ಆದ್ರು. ಚೈತ್ರಾಲಿ ಕಿಸ್ ಮಾಡೋದ್ ಮಾಡಿ ಇವಾಗ 2 ಹೆಜ್ಜೆ ಹಿಂದಕ್ಕೆ ಸರ್ ನಿಂತಿದ್ಲು. ಅದು ಸಾಮ್ರಾಟ್ನ ಇನ್ನಷ್ಟು ಮುಜುಗರ ಪಡೋ ಹಾಗೆ ಮಾಡಿತ್ತು. ಸಾಮ್ರಾಟ್ 1-2 ನಿಮಿಷ ಅಲ್ಲಿ ಇಲ್ಲಿ ನೋಡ್ದ. ಆಮೇಲೆ ಟಾಪಿಕ್ ಡೈವರ್ಟ್ ಮಾಡಬೇಕು ಅನ್ಕೊಂಡು ಗಂಟ್ಲು ಸರಿ ಮಾಡ್ಕೊಳ್ತಾ, ಅದು ಅವ್ನು ನಿನ್ಮೇಲೆ ಕೈ ಮಾಡಿಲ್ಲ ತಾನೆ, ನೀನ್ ಓಕೆ ಅಲ್ವಾ ಅಂತ ಕೇಳ್ದ. ಚೈತ್ರಾಲಿ ಅವನ ಕಡೆ ನೋಡಿ, ಇಲ್ಲ ಸಾಮ್ರಾಟ್, ನೀನ್ ಸರಿಯಾದ ಟೈಮಿಗೆ ಬಂದೆ, ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಅಂತ ಹೇಳಿ ಮತ್ತೆ ತಲೆ ತಗ್ಗಿಸ್ಕೊಂಡ್ಲು. ಥ್ಯಾಂಕ್ ಯು ಸಾಮ್ರಾಟ್, ಥ್ಯಾಂಕ್ ಯು ಸೋ ಮಚ್ ಅಂದ್ಲು. ಅದನ್ನ ಕೇಳಿ ಸಾಮ್ರಾಟ್ ಅಲ್ಲೇ ನಿಂತ್ಕೊಂಡ. ಹಿಂದೆ ತಿರುಗಿ ಅವಳ ಮಾತಿಗೆ ರಿಯಾಕ್ಟ್ ಮಾಡಬೇಕು ಅನ್ಕೊಂಡ. ಬಟ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ಅವನಿಗಿರ್ಲಿಲ್ಲ. ಸೊ ಸೀದಾ ಕಾರ್ ಕಡೆ ಹೋಗ್ತಾ, ನಿನ್ನ ಹಾಗೆ ಮಾಡಬಾರ್ದಾಗಿತ್ತು ಚೈತ್ರಾಲಿ, ದಟ್ಸ್ ರಾಂಗ್ ಅಂತ ಸಾಫ್ಟ್ ಆಗಿ ಹೇಳ್ದ. ಅವನ ಹಿಂದೆನೆ ಬರ್ತಾ ಇದ್ದ ಚೈತ್ರಾಲಿ, ಬೇಜಾರಾಗಿದ್ರೆ ನನ್ನ ಕ್ಷಮಿಸು ಸಾಮ್ರಾಟ್, ನಾನು ಶ್ಯಾಮಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಹಾಗೆ ಮಾಡಿದೆ ಅಂದ್ಲು. ಸಾಮ್ರಾಟ್ ನಿಟ್ಟುಸ್ರು ಬಿಡ್ತಾ ಕಾರ್ ಹತ್ರ ಹೋದ. ಚೈತ್ರಾಲಿನೂ ಫ್ರೆಂಟ್ ಅವ್ರ ಹತ್ರ ಬಂದ್ಲು. ಅವಳು ಇನ್ನೂ ಸಪ್ಪೆ ಮುಖ ಹಾಕೊಂಡು ತಲೆ ತಗ್ಗಿಸ್ಕೊಂಡಿರೋದನ್ನ ನೋಡಿ ಸಾಮ್ರಾಟ್ಗೆ ಏನೋ ಅನುಮಾನ ಬಂದು, ಚೈತ್ರಾಲಿ ನಿಜ ಹೇಳು, ಅವ್ನು ನಿನ್ಗೇನಾದ್ರೂ ಹರ್ಟ್ ಮಾಡಿದ್ನಾ, ನಿನ್ ಜೊತೆ ಮಿಸ್ಬಿಹೇವ್ ಮಾಡಿದ್ನಾ, ಹಾಗೇನಾದ್ರೂ ಮಾಡಿದ್ರೆ ಅವನನ್ನ ಫಾಲೋ ಮಾಡ್ಕೊಂಡೋಗಿ ಪೊಲೀಸ್ ಕೊಪ್ಸೋಣ ಅಂದ. ಇಲ್ಲ ಇಲ್ಲ ಸಾಮ್ರಾಟ್, ನಾನಾಗ್ಲೇ ಹೇಳಿದ್ನಲ್ಲ, ನೀನ್ ಕರೆಕ್ಟ್ ಟೈಮಿಗೆ ಬಂದೆ, ಅಗೈನ್ ಥ್ಯಾಂಕ್ ಯು ಸೋ ಮಚ್ ಅಂದಾಗ ಸಾಮ್ರಾಟ್ ನಗ್ತಾ ಕಾರಲ್ಲಿ ಕೂತ. ಕಾರಿನ ಡಿಸ್ಪ್ಲೇ ಕಡೆ ಕೈ ತೋರಿಸಿ, ಮ್ಯಾಪಲ್ಲಿ ನಿನ್ ಮನೆ ಅಡ್ರೆಸ್ ಹಾಕು ಅಂದ. ಚೈತ್ರಾಲಿ ಅಡ್ರೆಸ್ ಸೆಟ್ ಮಾಡುವಾಗ ಕಾರ್ ಹೊರಗಡೆಯಿಂದ ಎಷ್ಟು ಕೆಟ್ಟದಾಗಿ ಕಾಣುತ್ತೋ ಒಳಗಡೆಯಿಂದ ಅಷ್ಟೇ ಚೆನ್ನಾಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿದ್ಲು. ಸಾಮ್ರಾಟ್, ಈ ಕಾರು ನಾನು ಅನ್ಕೊಂಡಿರೋ ಅಷ್ಟು ಕೆಟ್ಟದಾಗಿಲ್ಲ, ಎಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದೆ? ನಿನಗೆ ಯಾಕೆ ಬೇಕು ಅದೆಲ್ಲ? ಇನ್ಫ್ಯಾಕ್ಟ್ ಈ ಕಾರ್ನ ನನ್ನ ಬಾಸ್ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ನನಗಿದ್ರ ಪ್ರೈಸೇ ಗೊತ್ತಿಲ್ಲ. ಇನ್ನೊಂದು ಕಡೆ ಲೈಟ್ಸ್ ಎಲ್ಲ ಆಫ್ ಆಗಿರೋ ಒಂದು ರೂಮಲ್ಲಿ ಒಬ್ಬ ದೊಡ್ಡ ಸ್ಕ್ರೀನ್ ಮೇಲೆ ವಿಡಿಯೋ ಗೇಮ್ ಆಡ್ತಿದ್ದ. ಅವನ ಮುಂದೆ ಕೂಲ್ ಡ್ರಿಂಕ್ ಮತ್ತೆ ಚಿಪ್ಸ್ ಪ್ಯಾಕೆಟ್ಸ್ ಬಿದ್ದಿದ್ವು. ಅವನು ಇನ್ನೇನು ಫೈನಲ್ ಲೆವೆಲ್ ಕ್ರಾಸ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಡಬ್ ಅಂತ ರೂಮ್ ಡೋರ್ ಓಪನ್ ಆಯಿತು. ಒಳಗಡೆ ಬಂದ ವ್ಯಕ್ತಿ ಆ ಹುಡುಗನ ಕೈಲಿರೋ ಕಂಟ್ರೋಲರ್ನ ಕಿತ್ತ ನೆಲಕ್ಕೆಸ್ತ. ಅದು ಪೀಸ್ ಪೀಸ್ ಆಗೋಯ್ತು. ಅದು ನೋಡಿ ಆ ಹುಡುಗ ಎದ್ದು ನಿಂತ್ಕೊಂಡು, ಡ್ಯಾಡ್ ವಾಟ್ಸ್ ಯುವರ್ ಪ್ರಾಬ್ಲಮ್ ಅಂತ ಕಿರಿಸ್ತಾ. ಪ್ರಾಬ್ಲಮ್ಮ? ನಿನ್ನ ವಯಸ್ಸು ಎಷ್ಟು ಗೊತ್ತೇನೋ? ಚಿಕ್ಕ ಮಕ್ಳು ತರ ವಿಡಿಯೋ ಗೇಮ್ ಆಡ್ತಿದ್ಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಛೈ! ಡ್ಯಾಡ್, ಅದಕ್ಕೆ ನಾನೇನ್ ಮಾಡ್ಲಿ? ನಿಮಗ್ ನಾನು ಏನ್ ಮಾಡಿದ್ರು ಪ್ರಾಬ್ಲಮ್ಮೇ. ಗೇಮ್ ಆಡಿದ್ರು ಪ್ರಾಬ್ಲಮ್, ಪಾರ್ಟಿಗೆ ಹೋದ್ರು ಪ್ರಾಬ್ಲಮ್. ಯು ಹ್ಯಾವ್ ಎ ಪ್ರಾಬ್ಲಮ್ ವಿತ್ ಎವ್ರಿಥಿಂಗ್. ಆ ಹುಡುಗ ಒಂದೇ ಸಮ ಗುಣಗ್ದ. ಹೇಯ್ ಕತ್ತೆ, ನೀನಿಲ್ಲಿ ಜಿಂಕೆ ತರ ಆರಾಮಾಗಿದ್ಯಾ, ಆದ್ರೆ ಅಲ್ಲಿ ನಿನ್ನ ವಯಸ್ಸಿನ ಒಂದು ಟೈಗರ್ ಆಗ್ಲೇ ನಿನ್ನಂತ ಚಿಲ್ಡ್ರೆ ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೆ ರೆಡಿ ಆಗಿದೆ. ಆ ಹುಡುಗ ಮುಖ ನೋಡ್ತಾ, ಟೈಗರ್? ಹೌದು, ಟೈಗರ್ ವಾಪಸ್ ಬಂದಿದ್ದಾನೆ ಕಣೋ ದಡ್ಡ. ಇದು ಜಸ್ಟ್ ರೂಮರ್ ಅಲ್ಲ, ಅವ್ನು ನಿಜವಾಗ್ಲೂ ಬಂದಿದ್ದಾನೆ. ಅದನ್ ಕೇಳಿ ಆ ಹುಡುಗನ ಗಂಟ್ಲಿಂದ ಒಂದೇ ಒಂದು ಶಬ್ದನೂ ಆಚೆ ಬರಲಿಲ್ಲ. ಕೈ ಕಾಲೆಲ್ಲ ಮರಗಟ್ಟಿ ಅವನ್ ಹಾಗೆ ಸೋಫಾ ಮೇಲೆ ಕುಸ್ತು ಬಿದ್ದ. ದಿಕ್ಪಾಲ್ ತನ್ನ ಮಗನ್ ನೋಡ್ತಾ ಅವನ್ ಮೇಲಿಟ್ಟಿರೋ ಭರವಸೆಗಳನ್ನೆಲ್ಲ ಕಳ್ಕೊತಾ ಇದ್ದ. ಹಾಗಾದ್ರೆ ಈಗ ದಿಕ್ಪಾಲ್ ಮಗ ಏನ್ ಮಾಡ್ತಾನೆ? ಚೈತ್ರಾಲಿ ಸಾಮ್ರಾಟ್ನ ಕಿಸ್ ಮಾಡಿರೋದು ಸಾನಿಯಾ ಶರ್ಮಿಳಾ ಯಾರಿಗಾದ್ರೂ ಗೊತ್ತಾಗತ್ತಾ? ಇನ್ಫ್ಯಾಕ್ಟ್ ಚೈತ್ರಾಲಿಯ ನಿಜವಾದ ಇಂಟೆನ್ಷನ್ ಬೇರೆನೇ ಇರಬಹುದಾ? ಇದಕ್ಕೆಲ್ಲ ಉತ್ತರ ಮುಂದಿನ ಎಪಿಸೋಡ್ ನಲ್ಲಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.